ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯದ್ಯತಯೋ ವೀತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ. ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುಧ್ಯ ಚ ಮೂರ್ಧ್ನ್ಯಾಧಾಯಾತ್ಮನಃ ಪ್ರಾಣಂ ಆಸ್ಥಿತೋ ಯೋಗಧಾರಣಾಂ. ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಃ ಪ್ರಯಾತಿ ತ್ಯಜನ್ ದೇಹಂ ಸ ಯಾತಿ ಪರಮಾಂ ಗತಿಂ. ಅರ್ಜುನ, ಈಗ ನಾನು ಈ ವೇದಜ್ಞಾನಿಗಳು ಯಾರು ಅವರೊಳಗಿರುವ ಆತ್ಮವನ್ನು ಅವಿನಾಶಿ ಮತ್ತು ಅದರ ದರ್ಶನಕ್ಕಾಗಿ ಇಡೀ ಜೀವನವನ್ನೇ ಮುಡಿಪಾಕಿಟ್ಟಿರ್ತಾರೋ ಅವರ ಸ್ಥಿತಿಯ ಬಗ್ಗೆ ಹೇಳ್ತೇನೆ. ಅವರು ಜೀವನ ಪರ್ಯಂತ ಬ್ರಹ್ಮಚರ್ಯವನ್ನು ಪಾಲಿಸುತ್ತಾ ಎಲ್ಲ ಸಂಸಾರದ ಬಂಧನಗಳಿಂದ ಮುಕ್ತ ಹೊಂದುವುದರಲ್ಲೇ ತೊಡಗಿರ್ತಾರೆ ಅಂತ ಇಲ್ಲಿ ಭಗವಂತ ಹೇಳ್ತಾರೆ. ಅಂಥ ಜ್ಞಾನಿಗಳು ಎಲ್ಲ ದೇಹದ ರಂಧ್ರಗಳನ್ನು ಮುಚ್ಚಿ ಅವರ ಎಲ್ಲ ಇಂದ್ರಿಯಗಳನ್ನು ಸಂಯಮಿಸುತ್ತಾ ಅವರ ಪ್ರಾಣವನ್ನು ತಲೆಯ ಮೇಲ್ಭಾಗದಲ್ಲಿ ತಂದು ದೇವರಲ್ಲಿ ಅವರ ಮನಸ್ಸನ್ನು ಇಟ್ಟು ಯೋಗವನ್ನು ಮಾಡ್ತಾ ಇದ್ರೆ ಆಗ ಬ್ರಹ್ಮನ ಓಮಕ್ಷರವನ್ನು ಜಪಿಸುತ್ತಾ ನನ್ನ ಸ್ಮರಿಸಿ ಅವರ ದೇಹವನ್ನು ಅಗಲಿದರೆ ಅವರು ನನ್ನನ್ನೇ ಸೇರುತ್ತಾರೆ. ಇಲ್ಲಿ ಅದರ ಅರ್ಥ ಏನಂದರೆ ಅವರು ಆತ್ಮದ ದರ್ಶನವನ್ನು ಮಾಡ್ತಾರೆ, ಆತ್ಮ ಸಾಕ್ಷಾತ್ಕಾರ ಅವ್ರಿಗಾಗತ್ತೆ ಅಂತ ಇಲ್ಲಿ ಭಗವಂತ ಹೇಳಿದ್ದಾರೆ. ಇಲ್ಲಿ ಬ್ರಹ್ಮಾಕ್ಷರಿಯಾದ ಓಂ ಅಂತ ನಾನು ನಿಮಗೆ ಹೇಳಿದೆ. ಹೀಗಂದರೆ ಓಂ ಪದದಲ್ಲಿ 3 ಮಾತ್ರೆಗಳು ಬರುತ್ತೆ. ಅಂದರೆ ಆ ಅಂದರೆ ಬ್ರಹ್ಮ, ಊ ಅಂದರೆ ವಿಷ್ಣು, ಅಂದರೆ ಶಿವ. ಸೊ ಇದೆಲ್ಲವೂ ಸೇರಿ ಪರಮಾತ್ಮನಾದ ಬ್ರಹ್ಮನಾದ ವಿಷ್ಣು ಅಂತ ಇಲ್ಲಿ ಹೇಳ್ತಾರೆ.